ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಮಾವಿನಕಾಯಲ್ಲಿ ಮಾಡಿದಾರ, ಚೆನ್ನಾಗಿದ್ಯಾ? ಗೋಡಂಬಿ ದ್ರಾಕ್ಷಿ ಹಾಕಿ ನಾವು ಮಾಡಿರೋದು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇವತ್ತು ಕುಟುಂಬದವರೆಲ್ಲರೂ ಸೇರಿ ಗಾಳಿಪಟದ ಹಬ್ಬದ ಸಂಭ್ರಮನ ಆಚರಣೆ ಮಾಡ್ತಾ ಇರೋ ಈ ಒಂದು ವಿಡಿಯೋ ನಿಮಗಾಗಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಾಳಿಪಟದ ಹಬ್ಬ ನಡೀತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗಾಳಿಪಟ ಹಬ್ಬಕ್ಕೆ ಹೋದ್ವಿ. ಹೋಗ್ತಿದ್ದ ಹಾಗೆ ಆಕಾಶದ ಮೇಲೆ ಪಕ್ಷಿಗಳಂತೆ ಹಾರಾಡ್ತಾ ಇದ್ದೋ ಗಾಳಿಪಟಗಳು ಮನಸ್ಸಿಗೆ ತುಂಬಾ ಖುಷಿ ಕೊಟ್ವು. ಎಷ್ಟೊಂದು ಜನ ಮನೆಯಿಂದ ಬರ್ತಾ ಗಾಳಿಪಟಗಳನ್ನ ತಂದಿರ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದ್ಮೇಲೆ ಎಷ್ಟೋ ಜನಕ್ಕೆ ನಂಗೂ ಪಟ ಬೇಕು ಅನ್ಸುತ್ತೆ ಅಲ್ವಾ, ಹಾಗಾಗಿ ಇಲ್ಲೇ ಒಬ್ರು ತಂದು ಮಾರ್ತಾ ಇದ್ರು. ಮಧ್ಯಾಹ್ನ 1 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ರಿಂದ ನಾವು ಬರೋ ತನಕ ಎಷ್ಟೋ ಪಟಗಳು ಮೇಲೆ ಹಾರಾಡ್ತಾ ಇದ್ವು. ಫ್ರೆಂಡ್ಸ್, ಕೆಲವೊಂದು ಹಬ್ಬಗಳ ಆಚರಣೆಯಲ್ಲಿ ನಾವು ದೊಡ್ಡವರು ಕೂಡ ಚಿಕ್ಕವರಾಗ್ಬಿಡ್ತೀವಲ್ವಾ. ಹಬ್ಬ ಇವ್ರ ಪಟ ನೋಡಿ ಎಷ್ಟು ಎತ್ತರಕ್ಕೆ ಹಾರಿದೆ ಅಂದರೆ. ಫ್ರೆಂಡ್ಸ್, ಈ ಗಾಳಿಪಟ ಹಬ್ಬದಲ್ಲಿ ಸ್ಪರ್ಧೆಗಳು ಕೂಡ ಏರ್ಪಡಿಸಿದ್ರು. ಅದರಲ್ಲಿ ಸುಂದರ ಅಲಂಕಾರಿಕ ಗಾಳಿಪಟ, ಸ್ವದೇಶಿ ಮತ್ತೆ ವಿದೇಶಿ ಗಾಳಿಪಟಗಳು, ಅತಿ ಎತ್ತರದಲ್ಲಿ ಹಾರುವ ಗಾಳಿಪಟ, ಹೀಗೆ 3 ವಿಭಾಗಗಳಾಗಿ ವಿಂಗಡಿಸಿ ವಿಜೇತರಾದವರಿಗೆ ಬಹುಮಾನ ಕೂಡ ಹಂಚಿದ್ರು. ಫ್ರೆಂಡ್ಸ್, ಇಲ್ಲಿ ಫ್ಯಾಮಿಲಿಯ ಕೆಲವು ಹೆಂಗಳೆಯರು ಸಜ್ಜನ ಫುಡ್ ಪ್ರಾಡಕ್ಟ್ಸ್ ಸಮರ್ಥಿನಿ ಅನ್ನೋ ಹೆಸರಲ್ಲಿ ರುಚಿಯಾದ ಶುಚಿಯಾಗಿ ತಯಾರಿಸಿದ ಮಸಾಲ ಪುಡಿಗಳು, ಹುಣಸೆ ಹಣ್ಣು, ಖಾರ ತಿಂಡಿಗಳು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಹಾಗೂ ಸಿಹಿ ತಿನಿಸುಗಳು ಕೂಡ ಅಂದರೆ ಸಜ್ಜಪ್ಪ, ರವೆ ಉಂಡೆ ಹಾಗೂ ಮಾವಿನಕಾಯಿ ಚಟ್ನಿ ಇವುಗಳನ್ನು ತಯಾರಿಸಿ ತಾವೇ ಖುದ್ದಾಗಿ ಇದನ್ನು ಮಾರಾಟ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ರೀತಿಯಾದ ಪ್ರಮೋಷನ್ ಕೊಡ್ತಾ ಇಲ್ಲ. ಇವರೆಲ್ಲ ನಮ್ಮ ಫ್ಯಾಮಿಲಿ ಅವರೇನೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಷ್ಟಪಟ್ಟು ಮಾಡಿರೋ ಈ ಪ್ರಾಡಕ್ಟ್ಸ್ನೆಲ್ಲ ಜನ ಬಂದು ಕೊಂಡ್ಕೊಳ್ಳಿ. ಇದು ರುಚಿಯಾಗಿದೆ, ಶುಚಿಯಾಗಿದೆ. ನಮ್ಮ ವೀಕ್ಷಕರು ಇಷ್ಟಪಟ್ಟಲ್ಲಿ ರುಚಿಯಾದ, ಶುಚಿಯಾದ ಈ ತಿನಿಸುಗಳನ್ನು ಖರೀದಿಸಿ ರುಚಿನ ನೋಡಲಿ ಅಂತ ಹೇಳಿ ನಾನು ಇದನ್ನು ಹಾಕ್ತಾ ಇದ್ದೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಅದನ್ನು ನೋಡಿ ನೀವು ಕೂಡ ಅದನ್ನು ತರಿಸ್ಕೊಂಡು ಟೇಸ್ಟ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಖಾರ ಬುಂದಿ 70 ರೂಪಾಯಿ 1/4 kg, ಕಡ್ಡಿ ಖಾರ 70 ರೂಪಾಯಿ 1/4 kg, ಹಪ್ಪಳ, ಉದ್ದಿನ ಹಪ್ಪಳ 90 ರೂಪಾಯಿ, ಧನಿಯಾ ಪೌಡರ್, ಪುಳಿಯೋಗರೆ ಪುಡಿ 70 ರೂಪಾಯಿ,
ಮಮತಾ ಸತೀಶ್, ರೇಖಾ ಸುಬ್ರಹ್ಮಣ್ಯ, ನಂದಿನಿ ಬಸವರಾಜ್, ಗೀತಾ ನಾಗರಾಜ್, ವಿಜಯಲಕ್ಷ್ಮಿ. ನಮ್ಮ ಪ್ರಾಡಕ್ಟ್ಸು ಖಾರದ ಪುಡಿ, ಈಗ ಬಿಸಿಬೇಳೆ ಬಾತು, ವಾಂಗಿ ಬಾತು, ಚಟ್ನಿ ಪುಡಿ, ಹಪ್ಪಳ, ಅಕ್ಕಿ ಹಪ್ಪಳ, ಉದ್ದಿನ ಹಪ್ಪಳ, ಸಂಡಿಗೆ, ಬಾಳಕ, ಉಪ್ಪಿನಕಾಯಿ ಮತ್ತು ರವೆ ಉಂಡೆ, ಚಕ್ಲಿ, ಕೋಡ್ಬಳೆ, ಖಾರದ ಪುಡಿ ಇವೆಲ್ಲ ನಾವು ಮಾಡಿ ಬಿಸಿಬೇಳೆ ಬಾತು, ಸಜ್ಜಪ್ಪನೂ ಇದೆ. ಫುಲ್ ಹೈಜೀನ್, ಏನೂ ಮಿಕ್ಸ್ ಇಲ್ಲ. ಖಾರ ಬೂಂದಿ ಇದಕ್ಕೆಲ್ಲ ಕಡಲೆ ಹಿಟ್ಟಿಗೆ ಏನೂ ಮಿಕ್ಸ್ ಮಾಡಿಲ್ಲ ಮತ್ತು ಪ್ಯೂರ್ ಎಣ್ಣೆಲೆ ನಾವು ಯೂಸ್ ಮಾಡಿರೋದು. ರವೆ ಉಂಡೆನೂ ಅಷ್ಟೇ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ ನಾವು ಮಾಡಿರೋದು. ಸಜ್ಜಪ್ಪ ಬೆಲ್ಲದಲ್ಲಿ ಮಾಡಿದ್ವಿ, ಕೊಬ್ಬರಿ ಮಿಠಾಯಿ ಬೆಲ್ಲದಲ್ಲೇ ಮಾಡಿದ್ವಿ. ನಾವು ಸಕ್ಕರೆದಲ್ಲೂ ಮಾಡಿದ್ವಿ, ಅದು ಹೋಯ್ತು. ಇವಾಗ ಮತ್ತೆ ಬೆಲ್ಲದ ಮಾಡಿದ್ವಿ, ಅದು ಖರ್ಚಾಗಿದೆ. ಸಜ್ಜಪ್ಪ ಸಕ್ಕರೆಯಲ್ಲೂ ಮಾಡಿದ್ವಿ, ಬೆಲ್ಲದಲ್ಲೂ ಮಾಡಿದ್ವಿ, ಎರಡೂ ಸೇಲ್ ಆಗಿದೆ, ಚೆನ್ನಾಗಿ ಸೇಲ್ ಆಯ್ತು. ನಮ್ದು ಸಮರ್ಥಿನಿ ಫುಡ್ ಪ್ರಾಡಕ್ಟ್ ಮೈಸೂರು ವೀರಶೈವ ಸಂಜನಾ ಸಂಘ ಅವ್ರ ಕಡೆಯಿಂದ ಮಾಡ್ತಾ ಇರೋದು. ಓಕೆ, ನಿಮ್ಮದು ಉದ್ದಿನ ಹಪ್ಪಳ ನೋಡಿದೆ, ಅದೂ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದು ತುಂಬ ಚೆನ್ನಾಗಿ. ಮತ್ತು ಮಾವಿನಕಾಯಿ ಚಟ್ನಿ ಏನೋ ಅದು ನೋಡಿದೆ, ಅದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಮಾಡಿದ್ವಿ, ಅದು ಸೇಲ್ ಆಗಿದೆ. ಸುಮಾರು ಮಾವಿನಕಾಯಿ ಗೊಜ್ಜು ಸೇಲ್ ಆಗಿದೆ. ಟೇಸ್ಟ್ಗೆ ಅಂತ ಇಲ್ಲಿಗೆ ತಗೊಂಡು. ಓಕೆ ಓಕೆ, ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ನಿಮ್ಮ ಹತ್ರನೇ ಬಂದು ತಗೊಳ್ಳಿ ಅಂತ ಹೇಳಿ. ನಿಮ್ಮದು ಏನು ಅಡ್ರೆಸ್ ಇದೆ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡೋಣ, ಅದು ಹಾಕ್ತಾರೆ. ಥ್ಯಾಂಕ್ ಯು. ಫ್ರೆಂಡ್ಸ್, ನನಗೆ ಉದ್ದಿನ ಹಪ್ಪಳ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಉದ್ದಿನ ಹಪ್ಪಳನ ಕೊಂಡ್ಕೊಂಡು ಬಂದೆ. ಮಾತ್ರ ಇದನ್ನು ನನಗೆ ಎಣ್ಣೆಗೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸುಟ್ಕೊಂಡು ತಿನ್ನೋದೇ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಹಪ್ಪಳನ ಕೊಂಡ್ಕೋಬೇಕು ಅಂತ ಅನ್ಸಿದ್ರೆ ಇಲ್ಲಿ ನಂಬರ್ಸ್ನ ಕೊಟ್ಟಿರ್ತೀನಿ. ಈ ನಂಬರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೀವು ಇದನ್ನ ಕೊಂಡ್ಕೋಬೇಕು ಅನ್ನೋ ಆಸೆ ಇದ್ರೆ, ಈ ಹಪ್ಪಳನ ಟೇಸ್ಟ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನ ಕೂಡ ಡಿಸ್ಪ್ಲೇ ಮಾಡಿದರು. ಅದ್ರ ಬಗ್ಗೆನ ಇವರು ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾವ ಥರ ಪ್ರಾಡಕ್ಟ್ ಹೊರಗಡೆದಕ್ಕೂ ನಮ್ಮದು ಲೈವ್ ಡೆಮೋಸ್ಟ್ರೇಷನ್ ಇದೆ, 100% ಗ್ಯಾರಂಟಿ. ಮತ್ತು ನಮ್ಮ ಆಫೀಸ್ ಬಂದು ಮೈಸೂರು ಕುವೆಂಪು ನಗರ, ಮತ್ತು ಕುವೆಂಪು ನಗರದಲ್ಲಿ ವಿವೇಕಾನಂದ ಸರ್ಕಲ್ ಇದೆ. ಸರ್ಕಲ್ ಪಕ್ಕ ಸಾರಾಮಯಸ್ತು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಆಪೋಸಿಟ್ ಕೃಷ್ಣ ಬೇಕ್ರಿ, 2nd ಫ್ಲೋರು, ಇನ್ಸ್ಪೈರ್ ಮೋದಿ ಕೇರ್ ಅಂತ ಒಂದು ಬೋರ್ಡ್ ಇದೆ. ಅಲ್ಲಿ ಬಂತು ಅಂದರೆ ನಿಮಗೆ ಇಡೀ ಪ್ರಾಡಕ್ಟು ಅವೈಲೇಬಲ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ನನ್ನ ದೇಶದ ಪ್ರಾಡಕ್ಟ್ನ ನಾನು ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡಲಿಕ್ಕೆ ಮತ್ತು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರವೀಂದ್ರ ಅಂತ ಹೇಳಿ. ನಾನು ಈ ಮೋದಿ ಕೇರ್ ಪ್ರಾಡಕ್ಟ್ನ ಪ್ರತಿಯೊಂದು ಕಡೆ ಇದು ನನ್ನದೇ ವಿಸಿಟಿಂಗ್ ಕಾರ್ಡು. ನಿಮಗೆ ಬೇಕಿತ್ತು ಅಂತಂದರೆ ಏನೇ ಇನ್ಫಾರ್ಮ್ ಇತ್ತು ಅಂದ್ರೂ ಈ ನಂಬರ್ ಕಾಲ್ ಮಾಡ್ತು ಅಂತಂದರೆ ಫುಲ್ಲು ಡೀಟೇಲ್ಸು ನಿಮ್ಗೆ ಸಿಗುತ್ತೆ. ಇಷ್ಟೇಳಿ ನಾನು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಪ್ರತಿ ವರ್ಷ ಗಾಳಿಪಟದ ಹಬ್ಬ ನಡೆಯುತ್ತೆ. ಎಲ್ಲರೂ ಸಂಭ್ರಮದಿಂದ ಖುಷಿಯಾಗಿ ಇಲ್ಲಿ ಎಲ್ಲ ಬಂದು ಸೇರಿ ಗಾಳಿಪಟಗಳನ್ನು ಹಾರಿಸ್ತಾರೆ. ಎಷ್ಟೊಂಥರ ಗಾಳಿಪಟಗಳಿರುತ್ತೆ ನೋಡಿ. ಈ ಗಾಳಿಪಟ ಅವತ್ತಿನ ಅಟ್ರಾಕ್ಟಿವ್ ಗಾಳಿಪಟ ಆಗಿತ್ತು. ಫ್ರೆಂಡ್ಸ್, ಇದು ಗಾಳಿಪಟ ಹಬ್ಬ ಅಷ್ಟೇ ಆಗಿರಲಿಲ್ಲ, ಇಲ್ಲಿ ಗಾಳಿಪಟಗಳ ಸ್ಪರ್ಧೆ ಕೂಡ ಏರ್ಪಡಿಸಿದ್ರು. ಫ್ರೆಂಡ್ಸ್, ಇವರು ನಿಖಿಲೇಶ್ ಅಂತ, ಇವರು ಕಲಿಸೋ ಫೌಂಡೇಶನ್ನ ನಡೆಸ್ತಾ ಇದ್ದಾರೆ. ಇವರು ಕಲಿಸೋ ಫೌಂಡೇಶನ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ನಮ್ಮ ಕುಟುಂಬದವರೇ ಆದ ಶ್ರೀ ಮಲ್ಲಿಕಾರ್ಜುನ್ ಹಾಗೂ ಶ್ರೀಮತಿ ಪವಿತ್ರಾ ಮಲ್ಲಿಕಾರ್ಜುನ್ ಇವರ ಪುತ್ರರಾಗಿದ್ದಾರೆ. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಆಚರಿಸುತ್ತಿರುವ ಈ ಗಾಳಿಪಟ ಹಬ್ಬದಲ್ಲಿ ಇವರನ್ನು ಸನ್ಮಾನಿಸಲಾಯಿತು. ಕಲಿಸು ಫೌಂಡೇಶನ್ ಸ್ವಯಂ ಸೇವಕ ಚಾಲಿತ ಸಂಸ್ಥೆಯಾಗಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆದಾಯದ ಹಿನ್ನೆಲೆ ಹೊಂದಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಅವರ ಜೀವನವನ್ನು ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ನಂತರ ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು.
ಗಾಳಿಪಟ ಸ್ಪರ್ಧೆಯ ಎಲ್ಲ ವಿಭಾಗಗಳಲ್ಲೂ ಇವರು ಬಹುಮಾನ ಪಡೆದ್ರು. ಆ ಕಾರಣಕ್ಕಾಗಿ ಇವ್ರಿಗೆ ಒಂದು ಟ್ರೋಫಿ ಕೂಡ ಕೊಡಲಾಯಿತು. ಈ ಸಲಿನೂ ಕಪ್ ನಮ್ದೆ, ಹ್ಯಾಟ್ರಿಕ್ ಕಪ್. ಚಾರ್ಸ್. 6ನೇ ವರ್ಷದ್ದು ಕಾರ್ಯಕ್ರಮ ಇದು. ನಮ್ಮ ಸಜ್ಜನ ಸಂಘದಿಂದ ನಾವು ಪ್ರತಿ ವರ್ಷ ಕಾಂಪೀಟ್ ಮಾಡ್ತೀವಿ. ಸರಿನೂ ದೊಡ್ಡ ಪಟ, ಚಿಕ್ಕ ಪಟ, ಇದು 3 ಇಂಚಿನ ಪಟ. 4 ಪ್ರೈಸ್. ಎಲ್ಲ ಮಾಜಿ ಅಧ್ಯಕ್ಷಗಳು ದಯವಿಟ್ಟು ಬರಬೇಕು ಅಂತ ಕೇಳ್ಕೊತೀನಿ. ಹಲೋ, ನಮಸ್ಕಾರ ಅಕ್ಕ. ನಮಸ್ಕಾರ. ಇದು ಇವತ್ತು 26ನೇ ವರ್ಷದ್ದು ಸಜ್ಜನ ಸಂಘದಿಂದ ಒಂದು ಗಾಳಿಪಟ ಸ್ಪರ್ಧೆ ಬಂದಿದ್ದೀರಾ, ಎಲ್ಲ ನೋಡ್ತಾ ಇದ್ದೀರಾ. ತಮ್ಮ ಅನಿಸಿಕೆ ಒಂದೆರಡು ಅನಿಸಿಕೆ ಹೇಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀನಿ ಅಕ್ಕ. ಇದು ನಾನು ಚೈಲ್ಡ್ಹುಡ್ಡಿಂದ ಬರ್ತಾ ಇರೋದು. ನಮ್ಮ ತಾಯಿ ಮನೆಯಿಂದನೂ ಬರ್ತಿದ್ದೆ, ಆಮೇಲೆ ಮದುವೆ ಆದ್ಮೇಲೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ವರ್ಷ ವರ್ಷ ಮಾಡ್ತಾರೆ, ತುಂಬ ಜನ ಬರ್ತಾರೆ. ಈ ಸಲ ನನ್ನ ಮಗಳು ಅಳಿಯ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಎಲ್ಲ ನೋಡ್ತಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಟ ಎಲ್ಲ ಇದೆ, ಚೆನ್ನಾಗಿದೆ, ಜೊತೆ ಸ್ನ್ಯಾಕ್ಸ್ ಎಲ್ಲ ಇದೆ. ಹಲೋ, ನಮಸ್ತೆ ಅಣ್ಣ. ನಿಮ್ಮಂತ ಒಂದೆರಡು ಅನಿಸಿಕೆ ಹೇಳಬೇಕು ಅಂತ ಕೇಳ್ಕೊತೀನಿ ಅಣ್ಣ. ನಮ್ಮ ಸಂಘದಿಂದ ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ನಡೆಸ್ತಾ ಇರ್ತಾರೆ. ಈಗ ಎಲ್ಲರೂ ನಮ್ಮ ಬಾಂಧವರು, ನಮ್ಮ ಬಂಧು ಬಳಗದವರು ಎಲ್ಲರೂ ಸಮಾಜದ ಒಂದು ಮೆಂಬರ್ಸ್ಗಳು ಎಲ್ಲರೂ ಸೇರಿ ಒಟ್ಟಾಗಿದ್ದೀವಿ. ಸೊ ಭಾಳ ಚೆನ್ನಾಗಿರುತ್ತೆ. ಗಾಳಿಪಟ ಹೇಗಿತ್ತು ಇವತ್ತೊಂದು? ಚೆನ್ನಾಗಿತ್ತಾ? ಗೈಡ್ ಆಯ್ತು, ಗಾಳಿಪಟ ಆರೋಗ್ಬಿಡ್ತಾ? ಏನಕ್ಕೆ ಬಿಟ್ಬಿಟ್ಟೆ? ದಾರ ಮುಗಿದೋಯ್ತಾ? ಗಾಳಿಗೆ ಆರೋಯ್ತಾ? ಹೋಗ್ಲಿ ಬಿಡಮ್ಮ, ನೆಕ್ಸ್ಟ್ ಟೈಮ್ ಮಾಡುವಂತ, ಆಯ್ತಾ? ಪಟಪಟ ಹಾರೋ ಗಾಳಿಪಟ, ಮಕ್ಕಳ ಮನದ ತುಡಿತವೋ ಎಂಬಂತೆ ಒಂದನ್ನ ಮೀರಿಸಿ ಒಂದು ಪಟ ಹಾರಾಡಿದವು. ಹಿರಿಯರು ಮಕ್ಕಳಿಗೆ ಕೈ ಜೋಡಿಸಿ ಪಟ ಹಾರಿಸಿದರು. ಹಾರದಿರುವವರ ಪಟವನ್ನೂ ಹಾರಿಸಿ ಆ ಮಕ್ಕಳ ಮುಖದಲ್ಲಿ ನಗು ತಂದರು. ಧಾರ್ಮಿಕ ಆಚರಣೆ ಮತ್ತು ಜಾನಪದ ಆಟವಾಗಿರುವ ಗಾಳಿಪಟದ ಹಬ್ಬದಿಂದ ನಮ್ಮಲ್ಲಿ ಉತ್ಸಾಹ, ಕುತೂಹಲ, ಅನ್ವೇಷಣೆ ಬುದ್ಧಿ ಬೆಳೆಯುತ್ತದೆ. ಗಾಳಿಪಟ ಹಬ್ಬಕ್ಕೆ ರಾಜ್ಯದಲ್ಲಿ ತನ್ನದೇ ಆದ ಇತಿಹಾಸ ಮತ್ತು ಮಹತ್ವವಿದೆ. ಈ ಹಬ್ಬವನ್ನು ಆಷಾಢ ಮಾಸದಲ್ಲಿ ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬದ ಮೂಲಕ ಪ್ರತಿಯೊಬ್ಬರಲ್ಲೂ ಬಾಂಧವ್ಯ ಬೆಳೆಯುತ್ತದೆ. ಆ ಬಾಂಧವ್ಯ ವೃದ್ಧಿಗಾದರೂ ನಾವು ಗಾಳಿಪಟ ಹಬ್ಬಕ್ಕೆ ಮುಂದಿನ ದಿನಗಳಲ್ಲಿ ಒತ್ತು ನೀಡಬೇಕು.